ಮೂರಕ್ಕೆ ಮೂರು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಹೀಗಾಗಿ 3 ಗಂಟೆಯ ರ್ಯಾಲಿ ಗೇಮ್ ಪ್ಲಾನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಏನಿದು ಸೂತ್ರ, ಹೇಗೆ ವರ್ಕೌಟ್ ಆಗುತ್ತೆ, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಬೆಂಗಳೂರಲ್ಲಿ ವಿಧಾನಸಭೆ ಮಾಡೆಲ್ ಮೋದಿ ರ್ಯಾಲಿಗಾಗಿ ಹೈಕಮಾಂಡ್ಗೆ ಮನವಿಯನ್ನ ಮಾಡಲಾಗಿದೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಮೋದಿ ರ್ಯಾಲಿಯಿಂದಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಬಿಜೆಪಿಯ ಸ್ಥಳೀಯ ನಾಯಕರ ಅರಿವಿಗಿದೆ. ಹೀಗಾಗಿ ಇದರ ಲಾಭವನ್ನ ಮತ್ತೊಮ್ಮೆ ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅದರ ಭಾಗವಾಗಿ 3 ಕ್ಷೇತ್ರಗಳನ್ನ, ಅಂದ್ರೆ 3 ಲೋಕಸಭೆ ಕ್ಷೇತ್ರಗಳನ್ನ ಸೇರಿಸಿ 3 ಗಂಟೆ ರ್ಯಾಲಿಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಮೋದಿ ಟಾರ್ಗೆಟ್ ಬೆಂಗಳೂರು ಹೇಗಿರುತ್ತೆ ಅನ್ನೋ ಡೀಟೇಲ್ಸ್ ಅನ್ನ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 3 ವಿಭಾಗವನ್ನ ಸೇರಿಸಿ ರ್ಯಾಲಿಯನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದರ ಎಫೆಕ್ಟ್ ಇದು ಬಹಳ ದೊಡ್ಡ ರೀತಿಯಲ್ಲಿ ಫೆಚ್ ಮಾಡಿತ್ತು ನಮಗೆ ಅನ್ನೋದು ಬಿಜೆಪಿ ನಾಯಕರ ನಂಬಿಕೆ ಆಗ್ತಾ ಇದೆ. ನಮ್ಮನ್ನ ಅಧಿಕಾರದಿಂದ ಕರ್ನಾಟಕದಲ್ಲಿ ದೂರ ಇಟ್ಟರು, ಬಿಜೆಪಿ ಪಾಲಿಗೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಭದ್ರ ಬುನಾದಿಯನ್ನ ಹಾಕೊಡುವ ಲಾಭ ಆಯಿತು ಅಂತ ಒಂದು ಪಾಯಿಂಟ್. ಎರಡನೇದು, ಬೆಂಗಳೂರಿನಲ್ಲಿ ದಾಖಲೆಯ ರೋಡ್ ಶೋವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡೋದ್ರ ಮೂಲಕ ಬಿಜೆಪಿ ಪರ ಅಲೆ ಏಳಿಸುವಲ್ಲಿ ಯಶಸ್ವಿ ಆದ್ರು ಅನ್ನುವಂತಹ ನಂಬಿಕೆ ಕೂಡ ಇದೆ. ಹೀಗಾಗಿ ಈ ಸಲ ಕೂಡ ಅದರ ಲಾಭ ಮಾಡ್ಕೊಳ್ಳೋಣ, ನಾವು ಫಲಾನುಭವಿಗಳಾಗೋಣ ಅಂತ 28 ಕ್ಷೇತ್ರಗಳಲ್ಲಿ ಕಳೆದ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 16 ಕ್ಷೇತ್ರಗಳನ್ನ ಬೆಂಗಳೂರು ವ್ಯಾಪ್ತಿಯಲ್ಲಿ ಗೆದ್ದುಕೊಂಡಿತ್ತು ಬಿಜೆಪಿ. ನೋಡಿ, ಈ ಪಾಯಿಂಟ್ ನಾವು ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ 135 ಸೀಟ್ಗಳನ್ನ ಗೆದ್ರೂ ಕೂಡ ಬೆಂಗಳೂರಿನಲ್ಲಿ ಅವ್ರು ಏನ್ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಕೇವಲ 12 ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯ್ತು. ಎಲ್ಲ ಕಾರಣಕ್ಕೋಸ್ಕರ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರ್ಕೊಂಡು ಬಂದು ರ್ಯಾಲಿ ಮಾಡಿಸಬೇಕು ಅನ್ನುವಂತಹ ಚಿಂತನೆ ಏನೋ ಸರಿ, ಇದಕ್ಕೆ ಯಾವ ರೀತಿಯಾದಂತಹ ರಿಯಾಕ್ಷನ್ ಆ ಕಡೆಯಿಂದ ಸಿಕ್ಕಿದೆ? ರ್ಯಾಲಿ ಆದ್ರೆ, ಸಮಾವೇಶಗಳಾದ್ರೆ ಯಾವ ರೀತಿ ಆಗಬಹುದು ಮತ್ತು ಇದರ ಪ್ಲಾನ್ ಆಫ್ ಆಕ್ಷನ್ ರೂಪುರೇಷೆ ಏನು ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯ ರೋಡ್ ಶೋ ಇಂದಾಗಿ ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆಗಿದೆ, ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಗ್ಯಾರಂಟಿ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಯನ್ನು ಗುಡಿಸಿದಂಥ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ವಿಫಲ ಆಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂದರೆ 2018ರ ಚುನಾವಣೆಯ ಸಂದರ್ಭದಲ್ಲಿ 104 ಸೀಟ್ ಗೆದ್ದಂಥ ಬಿಜೆಪಿ ಬೆಂಗಳೂರಿನಲ್ಲಿ ಸಾಧನೆಯನ್ನು ಕಳಪೆ ಮಾಡಿತ್ತು, ಕೇವಲ 11 ಸೀಟಿಗೆ ಮಾತ್ರ ತೃಪ್ತಿಯನ್ನು ಪಟ್ಟುಕೊಂಡಿತ್ತು. ಆ ಸಂದರ್ಭದಲ್ಲಿ 15 ರೇಂಜ್ಗೆ ಹೋಗಿರ್ತಕ್ಕಂಥದ್ದು ಕಾಂಗ್ರೆಸ್ಸು, 2 ಸ್ಥಾನಗಳನ್ನು JDS ಗೆದ್ದಿತ್ತು. ಆದರೆ 2023ರ ಚುನಾವಣೆಯ ಸಂದರ್ಭದಲ್ಲಿ ಅದು ಉಲ್ಟಾ ಆಯಿತು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ 135+ ಗೆದ್ದಿದ್ರು ಕೂಡ ಬೆಂಗಳೂರಿನಲ್ಲಿ ಗೆಲ್ಲೋದಕ್ಕೆ ಅದಕ್ಕೆ ಶಕ್ತ ಆಗಲಿಲ್ಲ. ಯಾಕೆಂದರೆ ಕೇವಲ 12 ಸೀಟನ್ನು ಮಾತ್ರ ಬೆಂಗಳೂರಿನಲ್ಲಿ ಗೆಲ್ತು, 16 ಸೀಟನ್ನು ಒಂದು BJP ಗೆದ್ದಿತ್ತು. ಇದಕ್ಕೆ ಪ್ರಮುಖವಾಗಿರ್ತ ಕಾರಣ ನರೇಂದ್ರ ಮೋದಿಯವರು ಕಡೆಗಳಿಗೆಯಲ್ಲಿ ಮಾಡಿಕೊಂಡಂತಹ ರೋಡ್ ಶೋ, ಅದು ದಾಖಲೆ ಮಟ್ಟದ ರೋಡ್ ಶೋ. ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಎರಡನ್ನೂ ಸೇರಿಸಿ ಒಂದು ರೀತಿಯಲ್ಲಿ ಒಂದೇ ದಿನ ದೊಡ್ಡ ಮಟ್ಟದ ಲಾಂಗ್ ರೋಡ್ ಶೋ ಅನ್ನ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಜೊತೆಗೆ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಸೇರ್ಕೊಂಡಂತೆ, ಸೆಂಟ್ರಲ್ ಲೋಕಸಭಾ ಕ್ಷೇತ್ರವನ್ನು ಕೂಡ ಸೇರ್ಕೊಂಡಂತೆ ರೋಡ್ ಶೋವನ್ನು ಕೂಡ ಮಾಡಿದ್ರು. ಹಾಗಾಗಿ ಆ ರೋಡ್ ಶೋನಿಂದಾಗಿಯೇ ಬಿಜೆಪಿ ಬೆಂಗಳೂರಿನಲ್ಲಿ ಗಟ್ಟಿಯಾಗಿ ಉಳಿಯೋದಕ್ಕೆ ಸಾಧ್ಯ ಆಯಿತು ಅನ್ನೋ ಲೆಕ್ಕಾಚಾರವೂ ಇದೆ. ಹಾಗಾಗಿ ಅದನ್ನೇ ಮನಗಂಡಂತಹ ರಾಜ್ಯ ಬಿಜೆಪಿ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ರೋಡ್ ಶೋ ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೈಕಮಾಂಡ್ಗೆ ಪ್ಲಾನ್ ಆಫ್ ಆಕ್ಷನ್ ಅನ್ನು ಕಳಿಸಿದೆ. ಆದರೆ ನರೇಂದ್ರ ಮೋದಿ ಅವರು ಕರ್ನಾಟಕದ ಚುನಾವಣೆ ಆಗಿರೋ ಕಾರಣಕ್ಕೋಸ್ಕರವಾಗಿ ಕರ್ನಾಟಕದ ಮಟ್ಟಿಗೆ ಅಲ್ಲಿ ದೊಡ್ಡ ಮಟ್ಟದ ದೇಶದಾದ್ಯಂತ ಬ್ಯುಸಿ ಇರಲಿಲ್ಲ, ಹಾಗಾಗಿ ಅಲ್ಲಿ ಟೈಮನ್ನು ಕೊಟ್ಟರು ಕರ್ನಾಟಕಕ್ಕೆ. ಆದರೆ ಈಗ ದೇಶದಾದ್ಯಂತ ಚುನಾವಣೆ ನಡೀತಾ ಇದೆ, ಹಾಗಾಗಿ ಕೇವಲ ಕರ್ನಾಟಕ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಬಿಜೆಪಿ ಈ ಒಂದು ಪ್ಲಾನ್ ಆಫ್ ಆಕ್ಷನ್ಗೆ ಯಾವ ರೀತಿ ಒಪ್ಪಿಗೆ ಕೊಡುತ್ತೆ ಹೈಕಮಾಂಡ್ ಅನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಂದರೆ 3 ಅವರ್ ಇಲ್ಲದೆ ಇದ್ರೂ ಕೂಡ ಕನಿಷ್ಠ ಪಕ್ಷ 1 ಅವರ್ಗಾದ್ರೂ ಕೂಡ ಒಂದು ರಜಾ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ರೋಡ್ ಶೋ ಅನ್ನ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಒಂದು ರೀತಿಯಲ್ಲಿ ಮನವಿಯಾಗಿದೆ. ಈ ಮನವಿಯನ್ನು ಎಷ್ಟರ ಮಟ್ಟಿಗೆ ಪುರಸ್ಕರಿಸ್ತಾರೆ ಕೂಡ ಕಾದು ನೋಡಬೇಕಾಗುತ್ತೆ. ಏಪ್ರಿಲ್ ಮೊದಲ ವಾರದಲ್ಲಿ ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ಅಂತಿಮವಾಗಿ ತಿಳಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋಗಾಗಿ ರಾಜ್ಯ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಈ ಮೂಲಕ ರಾಜಧಾನಿಯಿಂದ ಇಡೀ ರಾಜ್ಯಕ್ಕೆ ಸಂದೇಶವನ್ನ ಕಳಿಸುವಂತ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕು ಮಮತಾ. ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.